ಸರ್ ನೀವು ಸಿಎಂ ಸಿದ್ದರಾಮಯ್ಯ ಸರ್ ಇಂದ ಏನಾದ್ರೂ ಒಂದು ತಗೋಬೇಕು ಅಂತಂದ್ರೆ ಏನ್ ತಗೋತೀರಾ? ಇಲ್ಲ, ಅವ್ರ ಹತ್ರ ಒಳ್ಳೆ ಅಭಿಪ್ರಾಯಗಳಿದೆ, ಒಳ್ಳೆ ಚಿಂತನೆಗಳಿದೆ, ಸರ್ವರಿಗೂ ಒಳ್ಳೇದ್ ಮಾಡ್ಬೇಕು ಅಂತದ್ ಯಾವ್ದಾದ್ರು ಒಂದು ಕೋರ್ಕೊಳ್ತೀವಿ ಅವರು. ಓಕೆ, ರಾಮಲಿಂಗ ರೆಡ್ಡಿ ಸರ್ ಇಂದ ಏನಾದ್ರು ಕಲಿಬೇಕು ಅಂದ್ರೆ ಏನ್ ಕಲಿತೀರಾ? ಬಹಳ ಸಿಂಪಲ್ ಮನುಷ್ಯ. ಒಂದ್ ಕಾರ್ ಇಲ್ಲ, ಒಬ್ಬ ಗನ್ಮನ್ ಇಲ್ಲ, ಇದಿಲ್ಲ, ಆ ತರ ಆಗ್ಬೇಕು. ಅವ್ರಿಗೆ ಅಷ್ಟು ನಾವು ಮಾಡಕ್ಕಾಗಲ್ಲ, ಅವ್ರ ಮಾರ್ಗದರ್ಶನದಲ್ಲಿ ನಡಿಬೇಕಂತ ಹೇಳ್ತೀನಿ. ಓಕೆ, ಬಸವರಾಜ ಹೊರಟ್ಟಿ ಸರ್ ಒಂದ್ ವೇಳೆ ರಾಜಕಾರಣಿ ಆಗಿರ್ಲಿಲ್ಲ ಅಂದಿದ್ರೆ ಏನ್ ಆಗ್ತಿದ್ರು ಅನ್ಸುತ್ತೆ ನಿಮ್ಗೆ? ಅವರು ಟೀಚರ್ ಇದ್ರಮ್ಮ, ಫಿಸಿಕಲ್ ಎಜುಕೇಶನ್ ಟೀಚರ್ ಇದ್ರು. ಅವ್ರು ರಿಸೈನ್ ಕ್ಷೇತ್ರದಲ್ಲೇನೆ ಅವರು, ಹೌದು, ಫಿಸಿಕಲ್ ಎಜುಕೇಶನ್ ಟೀಚರ್ ಇದ್ರು, ರಿಸೈನ್ ಮಾಡಿ ಕಂಟೆಸ್ಟ್ ಮಾಡಿದ್ರು. ಇವಾಗ ಅದೇ ಕ್ಷೇತ್ರದಲ್ಲೇ ಇರ್ತಾರೆ. ಗಿನ್ನಿಸ್ ರೆಕಾರ್ಡ್ ಬೇರೆ ಮಾಡಿದಾರಲ್ಲ ಸರ್, 8 ಸಲ ಅವ್ರು ಆಯ್ಕೆ ಆಗಿ. ಸೂಪರ್ ಸರ್. ಬಿಜೆಪಿನಲ್ಲಿ ಬಿಜೆಪಿ MLC ಗಳನ್ನ ಯಾರಾದ್ರೂ ಒಬ್ರು ಹೀರೋ ಆಗಿ ಆಗಬಹುದಾಗಿತ್ತು ಅಂತ ಯಾರನ್ನಾರೊಬ್ಬನ ಆಯ್ಕೆ ಮಾಡಿ. ನಮ್ ಕೋಟ ಶ್ರೀನಿವಾಸ ಪೂಜಾರಿ. ಯಾಕೆ? ಒಂದು ಒಳ್ಳೆ ವಾಗ್ಮಿ, ಒಳ್ಳೆ ಚಿಂತಕ, ಸುಳ್ಳು ಹೇಳೋದಿಲ್ಲ, ಏನಿದೆ ಅಭಿಪ್ರಾಯ ಸದಾಭಿಪ್ರಾಯ ಮೂಡಿಸ್ತಾರೆ. ಓಕೆ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವ್ರಿಗೆ ನೀವು ಒಂದು ಸಲಹೆ ಕೊಡಿ ಸರ್. ಇಲ್ಲಮ್ಮ, ಚಿಕ್ಕ ಹುಡುಗ, ಅವ್ರಿಗೆ ಏನು ಸಲಹೆ ಕೊಡಿ? ಅದಕ್ಕೆ ಸಜೆಷನ್, ನೀವು ಸೀನಿಯರ್ ಆಗಿ ಒಂದು ಸಜೆಷನ್. ನಮ್ಮ ಪಕ್ಷದವ್ರ ಬಗ್ಗೆ ನಾವು ಮಾತಾಡ್ಬೇಕು, ಬೇರೆ ಪಕ್ಷದವ್ರ ಬಗ್ಗೆ ನಾವು ಮಾತಾಡ್ಬೇಕು.